ಕರ್ನಾಟಕದಲ್ಲಿ ಬರಗಾಲ ಇದೆ, ಮಳೆ ಆಗಿಲ್ಲ. ಎಷ್ಟೋ ಕಡೆ ಬರಗಾಲ, ಬರಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡಲಾಗಿದೆ. ಕೃಷಿ ಚಟುವಟಿಕೆಗೆ ನೀರಿಲ್ಲ. ಇಂಥ ಸಂದರ್ಭದಲ್ಲಿ ರಾಜ್ಯಕ್ಕೆ ಸಿಡಬ್ಲ್ಯೂಆರ್ಸಿ ಆದೇಶ ದೊಡ್ಡ ಶಾಕ್ ನೀಡಿದೆ. ತಮಿಳುನಾಡಿಗೆ 15 ದಿನ ನೀರು ಬಿಡಬೇಕು ಅಂತ ಆದೇಶ ಕೊಟ್ಟಿದೆ ಸಿಡಬ್ಲ್ಯೂಆರ್ಸಿ. ಎಲ್ಲಿಂದ ಬಿಡೋದು? ಪ್ರತಿದಿನ 3,500 ಕ್ಯೂಸೆಕ್ ನೀರು ಬಿಡಬೇಕು ಅಂತ ಆದೇಶ ಮಾಡಿದೆಯಲ್ಲ ಸಿಡಬ್ಲ್ಯೂಆರ್ಸಿ. ಯಾಕೆ ಪ್ರತಿ ಸಲ ಕರ್ನಾಟಕಕ್ಕೆ ಇಂಥ ಅನ್ಯಾಯ ಮಾಡ್ತೀರಿ? 15 ದಿನದಲ್ಲಿ 4 TMC ನೀರು. ಕಾವೇರಿ ನದಿ ನೀರು ಪ್ರಾಧಿಕಾರದ ಸಭೆಯಲ್ಲಿ ಸೂಚನೆಯನ್ನ ಕರ್ನಾಟಕಕ್ಕೆ ನೀಡಲಾಗಿದೆ. ದೆಹಲಿಯಲ್ಲಿ ನದಿ ನೀರು ಪ್ರಾಧಿಕಾರದ ಸಭೆ ನಡೆದಿತ್ತು. ತಮಿಳುನಾಡಲ್ಲಿ ಇರುವಷ್ಟು ನೀರು ಕೂಡ ಬಹುಶಃ ನಮ್ಮಲ್ಲಿಲ್ಲ. ಅವರಷ್ಟು ಸೇವ್ ಮಾಡಿ ಇಟ್ಕೊಂಡಿದ್ದಾರೆ ನೀರನ್ನ. ಅಲ್ಲಲ್ಲೇ ಚೆಕ್ ಡ್ಯಾಮ್ಗಳನ್ನ ನಿರ್ಮಿಸ್ಕೊಂಡು ಇಟ್ಕೊಂಡಿದ್ದಾರೆ. ಸಣ್ಣ ಪುಟ್ಟ ಈ ಕೆರೆ ಕಟ್ಟೆಗಳನ್ನ ನಿರ್ಮಾಣ ಮಾಡಿ ಇಟ್ಕೊಂಡಿದ್ದಾರೆ. ಇಲ್ಲಿ ಕುಡಿಯಕ್ಕೆ ನೀರಿಲ್ಲ. ಸಿಡಬ್ಲ್ಯೂಆರ್ಸಿ ಆದೇಶ ಪಾಲಿಸೋದಕ್ಕೆ ಸರ್ಕಾರ ನಕಾರ ವ್ಯಕ್ತಪಡಿಸ್ತಾ ಇದೆ. ದೆಹಲಿಯಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ. ಸಿಡಬ್ಲ್ಯೂಎಂಎಗೆ ನಾವು ಮತ್ತೆ ಮೇಲ್ಮನವಿ ಹೋಗ್ಬೇಕು. ಎಲ್ಲಿಂದ ನೀರು ಕೊಡೋದು ಅವ್ರಿಗೆ? ಸಿಎಂ ಜೊತೆ ಚರ್ಚೆ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ತೀವಿ ಅಂತ ರಾಮಲಿಂಗಾರೆಡ್ಡಿ, ಜಲಸಂಪನ್ಮೂಲ ಇಲಾಖೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ನಮ್ಮ ರಾಜ್ಯಕ್ಕೆ ನೀರಿನ ಅಭಾವ ಇದೆ, ಮಳೆ ಇಲ್ಲ, ವರ್ಷ ಪೂರ್ತಿ ಕುಡಿಯೋ ನೀರು ಬೇಕು ನಮಗೆ. ಸಿಎಂ ಜೊತೆ ಸಭೆ ಮಾಡಿ ನಿರ್ಧಾರ ಮಾಡ್ತೀವಿ, ನೀರು ಬಿಡಕ್ಕಾಗಲ್ಲ, ಮೇಲ್ಮನವಿ ಸಲ್ಲಿಸೋ ಬಗ್ಗೆ ಚರ್ಚೆ ಮಾಡಿ ನಿರ್ಧಾರ ಮಾಡ್ತೀವಿ ಅಂತ ರಾಮಲಿಂಗಾರೆಡ್ಡಿ ಮಾತಾಡಿದ್ದಾರೆ. ವರ್ಷ ಪೂರ್ತಿ ನಮ್ಮ ಜನಗಳಿಗೆ ಕುಡಿಯಕ್ ನೀರು ಬೇಕು, ಇಲ್ಲೇ ನೀರಿನ ಅಭಾವ ಇದೆ. ಅಂಥದ್ರಲ್ಲಿ ಪ್ರತಿದಿನ 3,500 ಕ್ಯೂಸೆಕ್ ನೀರು, 15 ದಿನದಲ್ಲಿ 4 TMC ನೀರು ಬಿಡು ಅಂದ್ರೆ ಎಲ್ಲಿಂದ ಬಿಡೋದು ನೀರ್ನ? ಈಗ ಆಲ್ರೆಡಿ ಕಾವೇರಿ ನದಿ ನೀರು ಪ್ರಾಂತ್ಯದಲ್ಲಿ ಏನಿದೆ ಆ ಊರುಗಳಲ್ಲೇ ನೀರಿಲ್ಲ, ಅಲ್ಲೇ ನೀರು ಕಡಿಮೆ ಆಗ್ತಾ ಇದೆ. KRS ಅಲ್ಲಿ ಎಲ್ಲಿ ತುಂಬಿದೆ? KRS ಅರ್ಧನೂ ಇಲ್ಲ. ಒಳಹರಿವು ಕಮ್ಮಿ ಆಗಿದೆ, ಕನಿಷ್ಠ ಮಟ್ಟಕ್ಕೆ ಇಳಿದಿದೆ. ಆಯಿತು ಓಕೆ. CWRC ಮೀಟಿಂಗ್ ಇತ್ತು. 3,500 ಕ್ಯೂಸಿಕ್ಸ್ ನೀರು ಬಿಡಬೇಕು ಅಂತ ಹೇಳಿದ್ದಾರೆ. CWRC ಮೀಟಿಂಗ್ ರೆಗ್ಯುಲೇಟರಿ ಕಮಿಟಿ ಮೀಟಿಂಗ್ ಇತ್ತು. ಅವರು 3,500 ಕ್ಯೂಸಿಕ್ಸ್ ನೀರು 15 ದಿನಕ್ಕೆ ಬಿಡಿ ಅಂತ ಹೇಳಿದ್ದಾರೆ. ಹತ್ರ 4 TMC ಅಷ್ಟು ನಮಗೆ ನೀರು ಬೇಕಾಗುತ್ತೆ. 4 TMC ಅಷ್ಟು ಬೇಕಾಗುತ್ತೆ. 15 ದಿನ ಬಿಡಿ ಅಂತ ಹೇಳಿದ್ದಾರೆ. ನಾವು CWMAಗೆ ಅಪೀಲ್ ಹೋಗ್ಬೋದು, ಅದು ತೀರ್ಮಾನ ಮಾಡಬೇಕು. ಅಪೀಲ್ ಹೋಗಬೇಕೋ ಬೇಡ ಅಂತ ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡಿ ತೀರ್ಮಾನ ತಗೊಳ್ತೀವಿ. ತಮಿಳುನಾಡಿಗೆ ಕಾವೇರಿ ನೀರು ಬಿಡಲು ಆದೇಶ ಹಿನ್ನೆಲೆ ಮಂಡ್ಯದಲ್ಲಿ ವಿವಿಧ ಸಂಘಟನೆಗಳಿಂದ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಸಂಜಯ್ ವೃತ್ತದಲ್ಲಿ ಮೈಸೂರು ಬೆಂಗಳೂರು ಹೆದ್ದಾರಿಯನ್ನ ತಡೆದು ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದೆ. ರಕ್ತ ಕೊಟ್ಟೆವು, ನೀರು ಕೊಡೆವು ಅಂತ ಘೋಷಣೆಗಳನ್ನ ಕೂಗಿ ಆಕ್ರೋಶ ವ್ಯಕ್ತಪಡಿಸಲಾಗ್ತಾ ಇದೆ. ಯಾವ ಕಾರಣಕ್ಕೂ ನೀರು ಬಿಡಬಾರ್ದು ಅಂತ ಹೋರಾಟ ನಡೀತಾ ಇದೆ. ತಮಿಳುನಾಡಿಗೆ 15 ದಿನ 3,500 TMC ಹರಿಸ್ಬಿಟ್ರೆ ಡ್ಯಾಮೇ ಖಾಲಿ ಆಗೋಗ್ಬಿಡುತ್ತೆ. ಕುಡಿಯೋ ನೀರಿಗೂ ಇಲ್ಲಿನ ಜನ ಪರದಾಡಬೇಕಾಗತ್ತೆ. ಬೆಂಗಳೂರು, ಮೈಸೂರು, ಮಂಡ್ಯ, ಹಾಸನ ಈ ಭಾಗದ ಜನ ಕುಡಿಯೋ ನೀರಿಗೆ ಎಲ್ಲಿಗೆ ಹೋಗ್ಬೇಕು? ಆಮೇಲೆ ಮಂಡ್ಯದ ಸಂಜಯ್ ವೃತ್ತದಲ್ಲಿ ವಿವಿಧ ಸಂಘಟನೆಗಳು ಪ್ರತಿಭಟಿಸ್ತಾ ಇದ್ದಾವೆ. ಮೈಸೂರು ಬೆಂಗಳೂರು ಹೆದ್ದಾರಿಯನ್ನ ತಡೆದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಕಡೆ ಇಲ್ಲಿ ಕುಡಿಯೋಕೆ ನೀರಿಲ್ಲ, ಕೃಷಿಗಂತೂ ಕೇಳೋ ಹಂಗೆ ಇಲ್ಲ. ನಮ್ಮ CM ಹೇಳಿದ್ದಾರೆ ಡ್ಯಾಮಲ್ಲಿ ನೀರಿಲ್ಲ, ಆ ನೀರನ್ನು ನಂಬ್ಕೊಂಡು ಕೃಷಿ ಮಾಡಬೇಡಿ ಅಂತ ಹೇಳಿ. ಆದರೆ ತಮಿಳುನಾಡು ವರ್ಷಕ್ಕೆ 2-3 ಬೆಳೆ ಬೆಳೆಯುತ್ತೆ ರೀ. ಕರ್ನಾಟಕದಲ್ಲಿ 2 ಬೆಳೆಗೆ ಸರಿಯಾಗಿ ನೀರು ಸಿಗಲ್ಲ ನಮಗೆ. ಎಷ್ಟು ಚಂದ ನೀರು ಸೇವ್ ಮಾಡಿ ಇಟ್ಕೊಂಡಿದ್ದಾರೆ ಅವರು.
ಪ್ರತಿ ಸಲ ಕರ್ನಾಟಕಕ್ಕೆ ಭಾಷೆ ವಿಚಾರ ತಗೊಳ್ಳಿ ಅನ್ಯಾಯ, ನೀರಿನ ವಿಚಾರ ತಗೊಳ್ಳಿ ಅನ್ಯಾಯ. ಯಾವಾಗಲೂ ಕರ್ನಾಟಕನೇ ತ್ಯಾಗ ಮಾಡಬೇಕಾ? ಯಾವಾಗಲೂ ಕರ್ನಾಟಕನೇ ಎಲ್ಲನೂ ಬಿಟ್ಕೊಡ್ಬೇಕಾ? ಕರ್ನಾಟಕದಲ್ಲಿ ತಮಿಳಿಯನ್ಸ್ ಇಲ್ವಾ? ತಮಿಳಿಗರಿಲ್ವಾ ಕರ್ನಾಟಕದಲ್ಲಿ? ಅವ್ರಿಗೂ ನೀರು ಬೇಡವಾ? ಇಲ್ಲಿರೋರಿಗೆ ನೀರು ಬೇಡವಾ? ಮಂಡ್ಯ ಪ್ರತಿನಿಧಿ ಬಾಲಕೃಷ್ಣ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಬಾಲಕೃಷ್ಣ, ವಿವಿಧ ಸಂಘಟನೆಗಳು, ರೈತಪರ ಸಂಘಟನೆಗಳು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾವೆ. ಮಂಡ್ಯದ ಸಂಜಯ್ ವೃತ್ತದಲ್ಲಿ ರಕ್ತ ಬೇಕಾದ್ರೆ ಕೊಡ್ತೀವಿ, ನೀರು ಕೊಡಲ್ಲ ಅಂತ ಹೇಳಿ. ಸದ್ಯ ವಾತಾವರಣ ಯಾವ ರೀತಿ ಇದೆ ಮಂಡ್ಯದಲ್ಲಿ ಬಾಲಕೃಷ್ಣ? ಹೌದು ಸಿಂಧೂರ, ಏನು CWRC ಒಂದು ಆರ್ಡರ್ ಮಾಡಿದೆ. ಪ್ರತಿನಿತ್ಯ ಅಂದ್ರೆ 15 ದಿನಗಳ ಕಾಲ ಪ್ರತಿನಿತ್ಯ 3500 ಕ್ಯೂಸೆಕ್ ನೀರ್ನ KRS ನಿಂದ ತಮಿಳುನಾಡಿಗೆ ಬಿಡ್ಬೇಕು ಅಂತ ಹೇಳಿ ಏನ್ ಆರ್ಡರ್ ಮಾಡಿದೆ. ಇದರಿಂದಾಗಿ ಇಲ್ಲಿನ ರೈತರು ರೊಚ್ಚಿಗೆದ್ದಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕೆ ಅಂದ್ರೆ ಇಲ್ಲಿನ ರೈತರು ಬೆಳೆದ ಬೆಳೆಗಳಿಗೆ ನೀರಿಲ್ಲ. ಇಂಥ ಸಂದರ್ಭದಲ್ಲಿ ತಮಿಳುನಾಡಿಗೆ ನೀರು ಕೊಡ್ಬೇಕು ಅಂತ ಆರ್ಡರ್ ಮಾಡಿರುವಂತದ್ದು ಎಷ್ಟು ಸರಿ ಅನ್ನೋದು ಕೂಡ ಒಂದು ಪ್ರಶ್ನೆ ಆಗಿರುವಂತದ್ದು. ಮತ್ತೆ ಅದಲ್ಲದೆ ಈಗ ಯಾವುದೇ ಕಾರಣಕ್ಕೂ ಬೆಳೆಗಳಿಗೂ ನೀರಿಲ್ಲ ಅಂತ ಕೂಡ ರಾಜ್ಯ ಸರ್ಕಾರ ಹೇಳಿರುವಂತದ್ದು. ಆದ್ರೆ ಈಗ CWRC ಏನು ಆರ್ಡರ್ ಮಾಡಿದೆ, ಪ್ರತಿನಿತ್ಯ 3500 ಕ್ಯೂಸೆಕ್ ನೀರ್ನ 15 ದಿನಗಳ ಕಾಲ ನೀರು ಬಿಡಬೇಕು ಅಂತ ಹೇಳಿದೆ. ಈಗ ಅಣೆಕಟ್ಟೆಯಲ್ಲಿ ಕೇವಲ 92 ಅಡಿ ಮಾತ್ರ ನೀರಿದೆ. ಇಂಥ ಸಂದರ್ಭದಲ್ಲಿ 15 ದಿನಗಳ ಕಾಲ 3500 ಕ್ಯೂಸೆಕ್ ನೀರ್ನ ಹರಿಸಿದ್ದೆ ಆದಲ್ಲಿ ಅಣೆಕಟ್ಟೆ ಸಂಪೂರ್ಣ ಆಗಿ ಖಾಲಿ ಆಗುತ್ತೆ. ಇಂಥ ಒಂದು ಸಂದರ್ಭದಲ್ಲಿ ಕುಡಿಯೋ ನೀರಿಗೂ ಕೂಡ ಹಾಹಾಕಾರ ಉಂಟಾಗುತ್ತೆ. ಈ ತರ ಆರ್ಡರ್ ಮಾಡಿರೋದು ನಿಜವಾಗ್ಲೂ ಎಷ್ಟು ಸರಿ ಅನ್ನೋದು ಕೂಡ ಹೋರಾಟಗಾರರ ಒಂದು ಪ್ರಶ್ನೆ ಆಗಿರುವಂತದ್ದು. ಮತ್ತೆ ಅದಲ್ಲದೆ ಯಾವುದೇ ಕಾರಣಕ್ಕೂ ರಾಜ್ಯ ಸರ್ಕಾರ ತಮಿಳುನಾಡಿಗೆ ನೀರು ಬಿಡಬಾರ್ದು ಅಂತಾನೂ ಕೂಡ ಆಗ್ರಹ ಮಾಡ್ತಾ ಇರುವಂತದ್ದು. ಈಗ ಮಂಡ್ಯದ ಸಂಜಯ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಹಳೆ ಮೈಸೂರು ಬೆಂಗಳೂರು ಹೆದ್ದಾರಿನ ತಡೆದು ಒಂದು ರಸ್ತೆ ತಡೆ ನಡೆಸಿ ಒಂದು ಪ್ರತಿಭಟನೆ ನಡೆಸಿದಂಥದ್ದು. ಒಟ್ಟಾರೆ ಹೇಳ್ಬೇಕು ಅಂದ್ರೆ ನೀರ್ನ ಬಿಟ್ಟಿದ್ದೇ ಆದಲ್ಲಿ ನಾವು ಉಗ್ರವಾದ ಒಂದು ಹೋರಾಟನ ಮಾಡೇ ಮಾಡ್ತೀವಿ ಅಂತಾನೂ ಕೂಡ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡ್ತಾ ಇರುವಂತದ್ದು ಸಿಂಧೂರ. ಆಲ್ ರೈಟ್ ಬಾಲಕೃಷ್ಣ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.